ನೋಡಿ, ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ NIA, CBI, ED ಇವೆಲ್ಲವೂ ಕೂಡ ಎಂಟ್ರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ, ತನಿಖೆ ಆಗಬೇಕು ಈ ತನಿಖಾ ಸಂಸ್ಥೆಗಳಿಂದ ಅಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವನ್ನು ಗಮನಿಸಿದಾಗ CBI ಎಂಟ್ರಿ ಆಗುತ್ತಾ? CBI ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಈಗಾಗಲೇ ED ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿಯಾಗಿದೆ. ತಿಮ್ಮಣ್ಣ ಮಟ್ಟಣ್ಣಗೆ ಫಂಡಿಂಗ್ ಆಗಿದ್ರೆ ಹೊರಬರುತ್ತೆ. ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ಯಾರು? CBI ತನಿಖೆಗೆ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. CBI ತನಿಖೆ ಆಗಲೇಬೇಕು. ಈ ಷಡ್ಯಂತ್ರ ಮಾಡಿದವರ ಮುಖವಾಡ, ಮುಸುಕು ಎಲ್ಲವೂ ಆಚೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ ತೇಜಸ್ವಿ ಸೂರ್ಯ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು CBI ಮತ್ತು ED ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡಿದ್ದೀವಿ. ಈಗಾಗಲೇ EDಯಿಂದ ತನಿಖೆ ಪ್ರಾರಂಭ ಆಗಿದೆ. 2-3 NGOಗಳಿಗೆ ನೋಟಿಸ್ಗಳು ಸಿಕ್ಕಿದೆ. ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ, ಮಟ್ಟಣ್ಣ, ಸಮೀರ, ಅವ್ರ ಹಿಂದೆ ಇರುವಂಥ ಮುಖವಾಡಗಳು, ಅವ್ರ ಹಿಂದೆ ಇರುವಂಥ ಯಾರ್ಯಾರು ಶಕ್ತಿಗಳು, ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು, ಯಾರು ಡೈರೆಕ್ಷನ್ ಮಾಡಿದ್ರು, ಯಾರು ಪ್ರೊಡ್ಯೂಸ್ ಮಾಡಿದ್ರು, ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು, ಇದೆಲ್ಲದೂ ಕೂಡ ಹೊರಗಡೆ ಬಯಲಾಗುವಂಥ ಸಮಯ ಬಹಳ ಹತ್ತಿರದಲ್ಲಿದೆ. ಯಾರ್ಯಾರು ಡೆಲ್ಲಿಲಿ ಕೂತ್ಕೊಂಡು, ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಇಲ್ಲಿನ SITಗೆ, ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂಥದ್ದಿದೆ. ED ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರದ ಮಾಡುವಂಥ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ನೋಡಿ, ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ NIA, CBI, ED ಇವೆಲ್ಲವೂ ಕೂಡ ಎಂಟ್ರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ, ತನಿಖೆ ಆಗಬೇಕು ಈ ತನಿಖಾ ಸಂಸ್ಥೆಗಳಿಂದ ಅಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವನ್ನು ಗಮನಿಸಿದಾಗ CBI ಎಂಟ್ರಿ ಆಗುತ್ತಾ? CBI ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಈಗಾಗಲೇ ED ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿಯಾಗಿದೆ. ತಿಮ್ಮಣ್ಣ ಮಟ್ಟಣ್ಣಗೆ ಫಂಡಿಂಗ್ ಆಗಿದ್ರೆ ಹೊರಬರುತ್ತೆ. ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ಯಾರು? CBI ತನಿಖೆಗೆ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. CBI ತನಿಖೆ ಆಗಲೇಬೇಕು. ಈ ಷಡ್ಯಂತ್ರ ಮಾಡಿದವರ ಮುಖವಾಡ, ಮುಸುಕು ಎಲ್ಲವೂ ಆಚೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ ತೇಜಸ್ವಿ ಸೂರ್ಯ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು CBI ಮತ್ತು ED ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡಿದ್ದೀವಿ. ಈಗಾಗಲೇ EDಯಿಂದ ತನಿಖೆ ಪ್ರಾರಂಭ ಆಗಿದೆ. 2-3 NGOಗಳಿಗೆ ನೋಟಿಸ್ಗಳು ಸಿಕ್ಕಿದೆ. ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ, ಮಟ್ಟಣ್ಣ, ಸಮೀರ, ಅವ್ರ ಹಿಂದೆ ಇರುವಂಥ ಮುಖವಾಡಗಳು, ಅವ್ರ ಹಿಂದೆ ಇರುವಂಥ ಯಾರ್ಯಾರು ಶಕ್ತಿಗಳು, ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು, ಯಾರು ಡೈರೆಕ್ಷನ್ ಮಾಡಿದ್ರು, ಯಾರು ಪ್ರೊಡ್ಯೂಸ್ ಮಾಡಿದ್ರು, ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು, ಇದೆಲ್ಲದೂ ಕೂಡ ಹೊರಗಡೆ ಬಯಲಾಗುವಂಥ ಸಮಯ ಬಹಳ ಹತ್ತಿರದಲ್ಲಿದೆ. ಯಾರ್ಯಾರು ಡೆಲ್ಲಿಲಿ ಕೂತ್ಕೊಂಡು, ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಇಲ್ಲಿನ SITಗೆ, ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂಥದ್ದಿದೆ. ED ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರದ ಮಾಡುವಂಥ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ನೋಡಿ, ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ NIA, CBI, ED ಇವೆಲ್ಲವೂ ಕೂಡ ಎಂಟ್ರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ, ತನಿಖೆ ಆಗಬೇಕು ಈ ತನಿಖಾ ಸಂಸ್ಥೆಗಳಿಂದ ಅಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವನ್ನು ಗಮನಿಸಿದಾಗ CBI ಎಂಟ್ರಿ ಆಗುತ್ತಾ? CBI ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಈಗಾಗಲೇ ED ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿಯಾಗಿದೆ. ತಿಮ್ಮಣ್ಣ ಮಟ್ಟಣ್ಣಗೆ ಫಂಡಿಂಗ್ ಆಗಿದ್ರೆ ಹೊರಬರುತ್ತೆ. ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ಯಾರು? CBI ತನಿಖೆಗೆ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. CBI ತನಿಖೆ ಆಗಲೇಬೇಕು. ಈ ಷಡ್ಯಂತ್ರ ಮಾಡಿದವರ ಮುಖವಾಡ, ಮುಸುಕು ಎಲ್ಲವೂ ಆಚೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ ತೇಜಸ್ವಿ ಸೂರ್ಯ.
ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಸಿಬಿಐ ಮತ್ತೆ ಇಡಿ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ. 2-3 NGOಗಳಿಗೆ ನೋಟಿಸ್ಗಳು ಸಿಕ್ಕಿದೆ. ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ, ಮಟ್ಟಣ್ಣ, ಸಮೀರ, ಅವ್ರ ಹಿಂದೆ ಇರುವಂಥ ಮುಖವಾಡಗಳು, ಅವ್ರ ಹಿಂದೆ ಇರುವಂಥ ಯಾರ್ಯಾರು ಶಕ್ತಿಗಳು, ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು, ಯಾರು ಡೈರೆಕ್ಷನ್ ಮಾಡಿದ್ರು, ಯಾರು ಪ್ರೊಡ್ಯೂಸ್ ಮಾಡಿದ್ರು, ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು, ಇದೆಲ್ಲದೂ ಕೂಡ ಹೊರಗಡೆ ಬಯಲಾಗುವಂಥ ಸಮಯ ಬಹಳ ಹತ್ತಿರದಲ್ಲಿದೆ. ಯಾರ್ಯಾರು ಡೆಲ್ಲಿಲಿ ಕೂತ್ಕೊಂಡು, ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಇಲ್ಲಿನ SITಗೆ, ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂಥದ್ದಿದೆ. ಇಡಿ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರದ ಮಾಡುವಂಥ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ನೋಡಿ, ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ NIA, CBI, ED ಇವೆಲ್ಲವೂ ಕೂಡ ಎಂಟ್ರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ, ತನಿಖೆ ಆಗಬೇಕು ಈ ತನಿಖಾ ಸಂಸ್ಥೆಗಳಿಂದ ಅಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವನ್ನು ಗಮನಿಸಿದಾಗ CBI ಎಂಟ್ರಿ ಆಗುತ್ತಾ? CBI ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಈಗಾಗಲೇ ED ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿ ಆಗಿದೆ. ತಿಮ್ಮಣ್ಣ, ಮಟ್ಟಣ್ಣಗೆ ಫಂಡಿಂಗ್ ಆಗಿದ್ರೆ ಹೊರಬರುತ್ತೆ. ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ಯಾರು? CBI ತನಿಖೆಗೆ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. CBI ತನಿಖೆ ಆಗಲೇಬೇಕು. ಈ ಷಡ್ಯಂತ್ರ ಮಾಡಿದವರ ಮುಖವಾಡ, ಮುಸುಕು ಎಲ್ಲವೂ ಆಚೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ ತೇಜಸ್ವಿ ಸೂರ್ಯ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು CBI ಮತ್ತೆ ಇಡಿ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ. 2-3 NGOಗಳಿಗೆ ನೋಟಿಸ್ಗಳು ಸಿಕ್ಕಿದೆ. ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ, ಮಟ್ಟಣ್ಣ, ಸಮೀರ, ಅವ್ರ ಹಿಂದೆ ಇರುವಂಥ ಮುಖವಾಡಗಳು, ಅವ್ರ ಹಿಂದೆ ಇರುವಂಥ ಯಾರ್ಯಾರು ಶಕ್ತಿಗಳು, ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು, ಯಾರು ಡೈರೆಕ್ಷನ್ ಮಾಡಿದ್ರು, ಯಾರು ಪ್ರೊಡ್ಯೂಸ್ ಮಾಡಿದ್ರು, ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು, ಇದೆಲ್ಲದೂ ಕೂಡ ಹೊರಗಡೆ ಬಯಲಾಗುವಂಥ ಸಮಯ ಬಹಳ ಹತ್ತಿರದಲ್ಲಿದೆ. ಯಾರ್ಯಾರು ಡೆಲ್ಲಿಲಿ ಕೂತ್ಕೊಂಡು, ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಇಲ್ಲಿನ SITಗೆ, ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂಥದ್ದಿದೆ. ಇಡಿ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರದ ಮಾಡುವಂಥ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಭಾರತೀಯ ಜನತಾ ಪಾರ್ಟಿಯ ಸಂಸದರು